ಫ್ರೆಂಡ್ಸ್, ಲೇಟೆಸ್ಟ್ ನೋಟಿಫಿಕೇಶನ್ ಅಲ್ಲಿ ಕೆಪಿಎಸ್ಸಿ ಗ್ರೂಪ್ ಬಿ ಹುದ್ದೆಗಳಿಗೆ ಓಪನಿಂಗ್ಸ್ ಅನ್ನು ಕರೆದಿದ್ದಾರೆ. ಇದರಲ್ಲಿ ಲೆಕ್ಕ ಪರಿಶೋಧನೆಕಾರಿ ಈ ಹುದ್ದೆಗೆ ಎಂದು ಓಪನಿಂಗ್ಸ್ ಇದೆ ಫ್ರೆಂಡ್ಸ್. ಟೋಟಲ್ ಆಗಿ 15 ಹುದ್ದೆಗಳ ಓಪನಿಂಗ್ಸ್ ಇದೆ ಫ್ರೆಂಡ್ಸ್. ಈ ಅರ್ಜಿಯನ್ನು ನೀವು ಇವತ್ತಿನಿಂದಲೇ ಸಲ್ಲಿಸಬಹುದು, ಅಂದರೆ 28/8/2026. ಅದೇ ರೀತಿ ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ 26 ಸೆಪ್ಟೆಂಬರ್ 2026. ಮತ್ತು ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಪರೀಕ್ಷೆಯ ತಾತ್ಕಾಲಿಕ ಡೇಟ್, ಟೆಂಪರರಿ ಡೇಟ್ ಏನಿದೆ 29/11/2026. 29th ಆಫ್ ನವೆಂಬರ್ ಏನು ಪ್ರಿಲಿಮ್ಸ್ ಪರೀಕ್ಷೆ ಆಗೋದಿದೆ ಫ್ರೆಂಡ್ಸ್. ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ನೀವು ಅರ್ಜಿ ಸಲ್ಲಿಸಬೇಕಾದರೆ ಎಲ್ಲ ವಿವರಗಳನ್ನು ಓದಿ ಅರ್ಥ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್. ಏಕೆಂದರೆ ಒಂದು ಸಲ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಏನೂ ನೀವು ಮಾಡಿಫೈ ಮಾಡಲು ಆಗುವುದಿಲ್ಲ ಫ್ರೆಂಡ್ಸ್. ಆದ್ದರಿಂದ ಅರ್ಜಿ ಸಲ್ಲಿಸಬೇಕಾದರೆ ಎಲ್ಲವನ್ನು ಕ್ಲಿಯರ್ ಆಗಿ ನೋಡಿಕೊಳ್ಳಿ. ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ನಿಮ್ಮ ಸರ್ಟಿಫಿಕೇಟ್ಸ್ ಏನಿದೆ, ಕ್ಯಾಸ್ಟ್ ಸರ್ಟಿಫಿಕೇಟ್, ಡಿಗ್ರಿ ಸರ್ಟಿಫಿಕೇಟ್, ಇವನ್ನೆಲ್ಲವನ್ನು ಕ್ಲಿಯರ್ ಆಗಿ ರೆಡಿ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಇರ್ತದೆ ಫ್ರೆಂಡ್ಸ್. ನೀವು ಅರ್ಜಿಯನ್ನು ಅಫಿಷಿಯಲ್ ಸೈಟ್, ಕೆಪಿಎಸ್ಸಿ ಅಫಿಷಿಯಲ್ ಸೈಟ್ ಅಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಅಲ್ಲಿ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್, ಒಂದು ಸಲ ನೀವು ರಿಜಿಸ್ಟರ್ ಆಗಬೇಕಾಗುತ್ತದೆ. ಅದಾದ ಮೇಲೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಫ್ರೆಂಡ್ಸ್. ಈ ಒನ್ ಟೈಮ್ ರಿಜಿಸ್ಟ್ರೇಷನ್ OTR ತುಂಬಾನೇ ಇಂಪಾರ್ಟೆಂಟ್ ಆಗುತ್ತದೆ. ಏಕೆಂದರೆ ಇದನ್ನು ನಿಮಗೆ ಮುಂದೆ ಬರೋ ಎಲ್ಲಾ ಕೆಪಿಎಸ್ಸಿ ನೋಟಿಫಿಕೇಶನ್ ಗೆ ಇದನ್ನು ಯೂಸ್ ಮಾಡಲಾಗುತ್ತದೆ. ಆದ್ದರಿಂದ ನಿಮ್ಮ ವಿವರವನ್ನು ಕರೆಕ್ಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿ, ಮೊಬೈಲ್ ನಂಬರ್, ಇಮೇಲ್ ಮತ್ತು ನಿಮ್ಮ ಎಲ್ಲ ನೇಮ್, ಡೇಟ್ ಆಫ್ ಬರ್ತ್ ಇವನ್ನೆಲ್ಲವನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ನೀವು OTR ಗೆ ನಿಮ್ಮ ಮೊಬೈಲ್ ಮತ್ತು ಇಮೇಲ್ OTP ಯೂಸ್ ಮಾಡಿಕೊಂಡು ಲಾಗಿನ್ ಆಗಬಹುದು. ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀವು ಅಪ್ಲಿಕೇಶನ್ ಅನ್ನು ಒಂದ್ಸಲ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ರೀತಿ ಮೋಡಿಫಿಕೇಶನ್ ಮಾಡಲು ಆಗೋದಿಲ್ಲ. ನೀವು ಇಮೇಲ್ ಕಳಿಸಿದರೂ ಕೂಡ ಅದನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಆದ್ದರಿಂದ ಅರ್ಜಿ ಸಲ್ಲಿಸುವ ಮುನ್ನ ಎಲ್ಲ ಡೀಟೇಲ್ಸ್ ಅನ್ನು ಕ್ಲಿಯರ್ ಆಗಿ ನೋಡಿಕೊಳ್ಳಿ. ಇದನ್ನು ನಾನು ಮತ್ತೆ ಹೇಳುತ್ತಿದ್ದೇನೆ, ಏಕೆಂದರೆ ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ, ನಿಮ್ಮ ಯಾವುದೇ ರಿಕ್ವೆಸ್ಟ್ ಅನ್ನು ಅವರು ಪರಿಗಣಿಸುವುದಿಲ್ಲ. ಇವಾಗ ಪರೀಕ್ಷಾ ಶುಲ್ಕ ಫೀಸ್ಗೆ ಬರೋಣ. ನೀವೇನಾದ್ರೂ ಜನರಲ್ ಕೆಟಗರಿ ಆಗಿದ್ದರೆ 600 ರೂಪಾಯಿಗಳ ಫೀಸ್ ಇರುತ್ತದೆ. ಅದೇ ರೀತಿ 2A 2B 3A 3B ಆಗಿದ್ದರೆ 300 ರೂಪಾಯಿಗಳ ಫೀಸ್ ಇರುತ್ತದೆ. ಮತ್ತು ಮಾಜಿ ಸೈನಿಕರಾಗಿದ್ದರೆ 50 ರೂಪಾಯಿಗಳ ಶುಲ್ಕವಿರುತ್ತದೆ. ಮತ್ತು SC ST ಆಗಿದ್ದರೆ ಇಲ್ಲಿ ಏನು ಫೀಸ್ ಇರುವುದಿಲ್ಲ ಫ್ರೆಂಡ್ಸ್. ಇವಾಗ ಅಪ್ಲಿಕೇಶನ್ ಗೆ ಹಾಕುವ ಕಂಡೀಷನ್ಸ್ ಅಥವಾ ಷರತ್ತುಗಳನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ನೀವು ಭಾರತೀಯ ನಾಗರಿಕರಾಗಿರಬೇಕು. ಎರಡನೇದಂದ್ರೆ ಫಿಸಿಕಲ್ ಮತ್ತು ಮೆಂಟಲಿ ನೀವು ಫಿಟ್ ಆಗಿರಬೇಕು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಫಿಟ್ ಆಗಿರಬೇಕು. ನೀವು ಮೆಡಿಕಲ್ ಫಿಟ್ನೆಸ್ ಅನ್ನು ನೋಡಲಾಗುತ್ತದೆ, ಅಲ್ಲಿನೂ ಕೂಡ ರಿಜೆಕ್ಟ್ ಆಗುವ ಚಾನ್ಸಸ್ ಇರ್ತದೆ ಫ್ರೆಂಡ್ಸ್. ಮತ್ತು ಕೇಂದ್ರ ಅಥವಾ ಕರ್ನಾಟಕ ರಾಜ್ಯ ಯಾವುದೇ ಒಂದು ಪರೀಕ್ಷೆ ನಡೆಸುವ ವಿಭಾಗದಿಂದ ನೀವು ಡಿಬಾರ್ ಆಗಿರಬಾರದು ಫ್ರೆಂಡ್ಸ್. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತದೆ. ಯಾವುದೇ ಒಂದು ವಿಭಾಗದಿಂದ ನೀವು ಡಿಬಾರ್ ಆಗಿದ್ದರೆ ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ಇವಾಗ ಮುಖ್ಯವಾದ ಟಾಪಿಕ್ ಗೆ ಬರೋಣ. ಈ ಅರ್ಜಿಯನ್ನು ಹಾಕಲು ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್, ಶೈಕ್ಷಣಿಕ ಅರ್ಹತೆ ಏನು ಬೇಕು? ಇಲ್ಲಿ ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು. ಅದು ಸ್ಪೆಸಿಫಿಕ್ ಆಗಿ MCOM, ಫಸ್ಟ್ ಅಂದ್ರೆ MCOM ಮಾಸ್ಟರ್ ಆಫ್ ಕಾಮರ್ಸ್. ಎರಡನೇದಂದ್ರೆ MBA ಸ್ಪೆಸಿಫಿಕಲಿ ಫೈನಾನ್ಸಿಯಲ್ ಆಗಿರಬೇಕು. MBA ಫೈನಾನ್ಸ್ ಅಥವಾ MBA ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಥವಾ MBA ಫೈನಾನ್ಸ್ ಅನಾಲಿಸಿಸ್ ಇವಷ್ಟೇ ಆಗಿರ್ಬೇಕು ಫ್ರೆಂಡ್ಸ್. ಅದಲ್ಲದೆ CA ಆಗಿದ್ದರೂ ಕೂಡ ನಡೆಯುತ್ತದೆ, ಚಾರ್ಟರ್ಡ್ ಅಕೌಂಟೆಂಟ್. ಸೊ ಈ ಡಿಗ್ರಿಗಳನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತದೆ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ನೀವೇನಾದ್ರೂ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದರೆ ನೀವು ಕೂಡ ಈ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಮೇನ್ ಎಕ್ಸಾಮ್, ಮುಖ್ಯ ಪರೀಕ್ಷೆ ಮುಂಚೆನೆ ನಿಮ್ಮ ಮಾರ್ಕ್ಸ್ ಬರಬೇಕಾಗುತ್ತದೆ ಮತ್ತು ಆ ಮಾರ್ಕ್ಸ್ ಅನ್ನು ನೀವು ತೋರಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ಅರ್ಜಿಯನ್ನು ಕನ್ಸಿಡರ್ ಮಾಡುವುದಿಲ್ಲ. ಇವಾಗ ಏಜ್ ಲಿಮಿಟ್ ಗೆ ಬರೋಣ. ಜನರಲ್ ಆಗಿ ಮಿನಿಮಮ್ 21 ವರ್ಷ ಇರಬೇಕಾಗುತ್ತದೆ. ಮತ್ತು ಜನರಲ್ ಕೆಟಗರಿ ಆಗಿದ್ದರೆ 35 ವರ್ಷ, 2A 2B 3A 3B ಆಗಿದ್ದರೆ 38 ವರ್ಷ, ಮತ್ತು SC ST ಆಗಿದ್ದರೆ 40 ವರ್ಷ. ಆದರೆ ರೀಸೆಂಟ್ ಆಗಿ ಕರ್ನಾಟಕ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 5 ವರ್ಷ. ಅಂದರೆ ಇದರ ಪ್ರಕಾರ ಜನರಲ್ ಕೆಟಗರಿ ಆಗಿದ್ದರೆ 40 ವರ್ಷ ಮ್ಯಾಕ್ಸಿಮಮ್ ಏಜ್. ಅದೇ ರೀತಿ 2A 2B 3A 3B ಆಗಿದ್ದರೆ 43 ವರ್ಷ ಮತ್ತು SC ST ಆಗಿದ್ದರೆ 45 ವರ್ಷ. ಇದು ಮ್ಯಾಕ್ಸಿಮಮ್ ಏಜ್ ಆಗಿರಬೇಕು. ನೀವೇನಾದರೂ ಈ ಕೆಳಗಿನ ಕೆಟಗರಿಗೆ ಹೊಂದಿದ್ದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಡುತ್ತಾರೆ. ಒಂದು ಮಾಜಿ ಸೈನಿಕರಿಗೆ ನೀವು ಎಷ್ಟು ವರ್ಷ ಸರ್ವಿಸ್ ಮಾಡುತ್ತೀರಾ ಅದು ಪ್ಲಸ್ 3 ವರ್ಷ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಅದೇ ರೀತಿ ವಿಧವೆ ಅಥವಾ ಅಂಗವಿಕಲರಿಗೆ 10 ವರ್ಷಗಳ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇವಾಗ ಎಕ್ಸಾಮ್ ಪ್ಯಾಟರ್ನ್ ಗೆ ಬರೋಣ. ಇಲ್ಲಿ 2 ಪರೀಕ್ಷೆ ಇರುತ್ತದೆ, ಪ್ರಿಲಿಮ್ಸ್ ಮತ್ತು ಮೇನ್ಸ್, ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ. ಪೂರ್ವಭಾವಿ ಪರೀಕ್ಷೆ ನೀವು ಮುಖ್ಯ ಪರೀಕ್ಷೆಗೆ ಆಯ್ಕೆ ಆಗುವ ಸಲುವಾಗಿ ಮಾಡಲು ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ಗಳು ಇರುತ್ತವೆ ಫ್ರೆಂಡ್ಸ್. ಪೇಪರ್ 1 ಅಂದರೆ ಜನರಲ್ ಸ್ಟಡಿ, ಸಾಮಾನ್ಯ ಅಧ್ಯಯನ. ಇದು 150 ಮಾರ್ಕ್ಸ್ ಗಳಾಗುತ್ತದೆ ಫ್ರೆಂಡ್ಸ್. ಮತ್ತು ಇಲ್ಲಿ 2 ಗಂಟೆ ನಿಮಗೆ ಟೈಮ್ ಕೊಡಲಾಗುತ್ತದೆ. ಅದೇ ರೀತಿ ಪೇಪರ್ 2 ಅಲ್ಲಿ ನಿಮಗೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ವಹಣೆ,
ಇದಕ್ಕೆ 300 ಮಾರ್ಕ್ಸ್ ಗಳು ಇರುತ್ತದೆ ಮತ್ತು ಇದು ಕೂಡ 2 ಗಂಟೆ ಟೈಮ್ ಇರುತ್ತದೆ ಫ್ರೆಂಡ್ಸ್. ಟೋಟಲ್ ಆಗಿ 450 ಮಾರ್ಕ್ಸ್ ಗಳಾಗುತ್ತದೆ ಮತ್ತು ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇರುತ್ತದೆ. ಇವಾಗ ಮುಖ್ಯವಾದ ಲಿಖಿತ ಪರೀಕ್ಷೆಗೆ ಬರೋಣ. ಇಲ್ಲಿ ಟೋಟಲ್ 8 ಪೇಪರ್ಸ್ ಗಳು ಇರುತ್ತವೆ. ಫಸ್ಟ್ ಅಂದ್ರೆ ಕನ್ನಡ, ಇಲ್ಲಿ 150 ಮಾರ್ಕ್ಸ್ ಗಳು ಇರುತ್ತದೆ ಮತ್ತು 3 ಗಂಟೆ ಟೈಮ್ ಕೊಡಲಾಗುತ್ತದೆ. ಮತ್ತು ಎರಡನೇದು ಇಂಗ್ಲಿಷ್, ಇದು ಕೂಡ 150 ಮಾರ್ಕ್ಸ್ ಇರುತ್ತದೆ ಮತ್ತು 3 ಗಂಟೆ ಟೈಮ್ ಕೊಡಲಾಗುತ್ತದೆ ಫ್ರೆಂಡ್ಸ್. ಮೂರನೇ ಪೇಪರ್ ಅಂದ್ರೆ ಸಾಮಾನ್ಯ ಅಧ್ಯಯನ 1, ನಾಲ್ಕನೇ ಪೇಪರ್ ಸಾಮಾನ್ಯ ಅಧ್ಯಯನ 2. ಇವು ಎರಡು ಪೇಪರ್ ಏನಿದೆ ಫ್ರೆಂಡ್ಸ್ 300 ಮಾರ್ಕ್ಸ್ ಗಳ ಈಚ್ ಆಗಿರುತ್ತದೆ ಮತ್ತು ಎರಡಕ್ಕೂ 3 ಗಂಟೆ ಈ ತರ ಟೈಮ್ ಅನ್ನು ಕೊಡಲಾಗುತ್ತದೆ. ಐದನೇ ಪೇಪರ್ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್, ಇದು ಕೂಡ 300 ಮಾರ್ಕ್ಸ್ ಗಳ ಪೇಪರ್ ಆಗಿರುತ್ತದೆ ಮತ್ತು ಇದಕ್ಕೂ ಕೂಡ ನಿಮಗೆ 3 ಗಂಟೆ ಟೈಮ್ ಕೊಡಲಾಗುತ್ತದೆ ಫ್ರೆಂಡ್ಸ್. ಮತ್ತು ಆರನೇ ಪೇಪರ್ ಏನಂದ್ರೆ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಿಹೇವಿಯರ್ ಅಂಡ್ ಡೆವಲಪ್ಮೆಂಟ್, ಈ ಪೇಪರ್ ಕೂಡ 300 ಮಾರ್ಕ್ಸ್ ಗಳಿಗೆ ಇರುತ್ತದೆ ಮತ್ತು 3 ಗಂಟೆ ಟೈಮ್ ಇರುತ್ತದೆ. ಮತ್ತು ಏಳನೇ ಪೇಪರ್ ಏನಂದ್ರೆ ಕಾರ್ಪೊರೇಟ್ ಫೈನಾನ್ಸ್ ಬಿಸಿನೆಸ್ ಎಕನಾಮಿಕ್ಸ್ ಅಂಡ್ ಟ್ಯಾಕ್ಸೇಷನ್, ಈ ಪೇಪರ್ ಕೂಡ 300 ಮಾರ್ಕ್ಸ್ ಗಳಿಗೆ ಇರುತ್ತದೆ ಮತ್ತು 3 ಗಂಟೆ ಟೈಮ್ ಕೊಡಲಾಗುತ್ತದೆ ಫ್ರೆಂಡ್ಸ್. ಮತ್ತು ಎಂಟನೇ ಪೇಪರ್ ಏನಂದ್ರೆ ಪ್ರಿನ್ಸಿಪಲ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅಂಡ್ ಇ ಕಾಮರ್ಸ್, ಈ ಪೇಪರ್ ಕೂಡ 300 ಮಾರ್ಕ್ಸ್ ಗಳಾಗಿರುತ್ತದೆ ಫ್ರೆಂಡ್ಸ್ ಮತ್ತು 3 ಗಂಟೆ ಟೈಮ್ ಕೊಡಲಾಗುತ್ತದೆ. ಫ್ರೆಂಡ್ಸ್ ಇಲ್ಲಿ ಒಂದು ಮುಖ್ಯವಾದ ಸೂಚನೆ ಇದೆ, ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್ ಏನಿದೆ ಅರ್ಹತಾ ಸ್ವರೂಪವಾಗಿರುತ್ತದೆ, ಕ್ವಾಲಿಫಿಕೇಶನ್ ಗೆ ಮಾತ್ರ, ಇದು ಮೆರಿಟ್ ಗೆ ಯಾವುದೇ ಕನ್ಸಿಡರ್ ಆಗುವುದಿಲ್ಲ ಫ್ರೆಂಡ್ಸ್. ಸೊ ಇಲ್ಲಿ ಕೊಟ್ಟಿರೋ ನೋಟಿಫಿಕೇಶನ್ ಪ್ರಕಾರ 30% ಮಾರ್ಕ್ಸ್ ಅನ್ನು ನೀವು ಪಡೆಯಬೇಕಾಗುತ್ತದೆ. ಮತ್ತು ಇಲ್ಲಿ ನೀವು 30% ಮಾರ್ಕ್ಸ್ ಅನ್ನು ಪಡೆದಿದ್ದರೆ ನೀವು ಮೆರಿಟ್ ಪೇಪರ್ ಅಲ್ಲಿ ಎಷ್ಟೇ ಮಾರ್ಕ್ಸ್ ತಗೊಂಡಿದ್ದರೂ ಅದು ಯೂಸ್ ಆಗುವುದಿಲ್ಲ, ಉಪಯೋಗ ಆಗುವುದಿಲ್ಲ ಎಂದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಇದು 30% ಮಾರ್ಕ್ಸ್ ಅನ್ನು ನೀವು ಪಡೆಯಲೇಬೇಕಾಗುತ್ತದೆ. ಆದರೆ ಇದು ಮೆರಿಟ್ ಗೆ ಕನ್ಸಿಡರ್ ಆಗುವುದಿಲ್ಲ ಮಾರ್ಕ್ಸ್, ಬಟ್ ಕ್ವಾಲಿಫಿಕೇಶನ್ ಗೆ ಇದು ಬೇಕೇ ಬೇಕಾಗುತ್ತದೆ ಫ್ರೆಂಡ್ಸ್. ಫೈನಲ್ ಆಗಿ ಸಮ್ಮರಿಗೆ ಬರೋಣ ಫ್ರೆಂಡ್ಸ್. ಕೆಪಿಎಸ್ಸಿ ಗ್ರೂಪ್ ಬಿ ಹುದ್ದೆಗಳಾದ ಲೆಕ್ಕ ಪರಿಶೋಧನೆಕಾರಿ ಈ ಹುದ್ದೆಗೆ ಓಪನಿಂಗ್ಸ್ ಕರೆದಿದ್ದಾರೆ. ಟೋಟಲ್ 15 ಹುದ್ದೆಗಳಿವೆ ಫ್ರೆಂಡ್ಸ್. ಮತ್ತು ನೀವು ಅಪ್ಲಿಕೇಶನ್ ಅನ್ನು ಇವತ್ತಿನಿಂದಲೇ 28 ದಿಂದಲೇ ಹಾಕಬಹುದು. ಇದಕ್ಕೆ ಕೊನೆಯ ದಿನಾಂಕ ಅಂದರೆ 26th ಆಫ್ ಸೆಪ್ಟೆಂಬರ್, ಇದು ಕೊನೆಯ ದಿನಾಂಕ. ಮತ್ತು ಪ್ರಿಲಿಮ್ಸ್ ಗೆ ಟೆಂಪರರಿ ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದು 29th ಆಫ್ ನವೆಂಬರ್ ಪ್ರಿಲಿಮ್ಸ್ ಗೆ ಟೆಂಪರರಿ ಡೇಟ್ ಆಗಿರುತ್ತದೆ. ಮತ್ತು ಈ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಮೇನ್ ಕ್ವಾಲಿಫಿಕೇಶನ್ ಏನಂದ್ರೆ BCom ಆಗಿರಬೇಕು, ಇಲ್ಲದಿದ್ದರೆ MBA ಆಗಿರಬೇಕು, ಅದು ಫೈನಾನ್ಸ್ ಅಲ್ಲಿ MBA ಫೈನಾನ್ಸ್, ಫೈನಾನ್ಸ್ ಅನಾಲಿಸಿಸ್, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಈ ತರ ಆಗಿದ್ದರೆ ಮಾತ್ರ ನೀವು ಅರ್ಜಿಯನ್ನು ಹಾಕಬಹುದು. ಇದೇ ರೀತಿ ಇದಕ್ಕೆ ಏಜ್ ಲಿಮಿಟ್ ಏನಂದ್ರೆ ಮಿನಿಮಮ್ 21 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ ನೀವು ಜನರಲ್ ಕೆಟಗರಿ ಆಗಿದ್ರೆ 40 ವರ್ಷ, ಮತ್ತು 2A 2B 3A 3B ಆಗಿದ್ರೆ 43 ವರ್ಷ, SC ST ಆಗಿದ್ರೆ 45 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರುತ್ತದೆ ಫ್ರೆಂಡ್ಸ್. ಅದೇ ರೀತಿ ನೀವು ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದರೂ ಕೂಡ ನೀವು ಈ ಅರ್ಜಿಯನ್ನು ಹಾಕಬಹುದು. ಆದರೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಮೇನ್ ಎಕ್ಸಾಮ್ ಮುಖ್ಯ ಪರೀಕ್ಷೆಗಿನ ಮುನ್ನ ನಿಮ್ಮ ಮಾರ್ಕ್ಸ್ ಏನಾದ್ರು ಬಂದಿರಬೇಕು ಮತ್ತು ಆ ಮಾರ್ಕ್ಸ್ ಅನ್ನು ನೀವು ತೋರಿಸಬೇಕಾಗುತ್ತದೆ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನೀವು ಅರ್ಜಿ ಹಾಕುವ ಮುನ್ನ ಎಲ್ಲ ವಿವರವನ್ನು ಕ್ಲಿಯರ್ ಆಗಿ ನೋಡಿಕೊಂಡು ಅರ್ಜಿ ಹಾಕಬೇಕು ಫ್ರೆಂಡ್ಸ್. ಯಾಕಂದ್ರೆ ನೀವು ಒಂದು ಸಲ ಅರ್ಜಿಯನ್ನು ಸಲ್ಲಿಸಿದರೆ ಮತ್ತೆ ಏನಾದ್ರೂ ನೀವು ಮೋಡಿಫಿಕೇಶನ್ ಮಾಡಬೇಕಂದ್ರೆ ಅದನ್ನು ಪರಿಗಣಿಸಲಾಗುವುದಿಲ್ಲ. ಆದ್ದರಿಂದ ಕರೆಕ್ಟ್ ಆಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದೇ ರೀತಿ ಗವರ್ಮೆಂಟ್ ಎಕ್ಸಾಮ್ ನೋಟಿಫಿಕೇಶನ್ ಮತ್ತು ಗವರ್ಮೆಂಟ್ ಎಕ್ಸಾಮ್ ಇನ್ಫಾರ್ಮೇಶನ್ ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.